ಕೌರವರು 101 ಮಂದಿ ಬಂದು ನೀರು ಹಾಕಿದ್ರು ಪ್ರಾಣ ಬಿಡ್ಲೆತ್ತ. ಹೌದು. ಪಂಚ ಪಾಂಡವರು 5 ಮಂದಿ ಬಂದು ನೀರು ಹಾಕಿದ್ರು ಪ್ರಾಣ ಬಿಡ್ಲೆತ್ತ. ಹೌದು. ದ್ರೌಪದಿ ಬಂದು ನೀರು ಹಾಕಿದ್ಲು ಪ್ರಾಣ ಬಿಡ್ಲಿಲ್ಲ. ಅವು ಅವಾಗೂ ಬಿಡ್ಲಿಲ್ಲ. ಕಡೆಗೆ ಕೌರವರು ಪಾಂಡವರು ಆರಾಧ್ಯ ದೈವನಾಗಿರತಕ್ಕಂತ ಕಾಶಿಲಿಂಗೇಶ್ವರ ಹೌದಲ್ರಿ ಸರ ಹಾಗೂ ಬೀರಲಿಂಗೇಶ್ವರ ಕರ್ತುಗದ್ದಿಗೆ ಅನಂತ ಕೋಟಿ ಪ್ರಣಾಮಗಳನ್ನು ಹೇಳಿ ಭೀಷ್ಮಾಚಾರಿ ತನ್ನ ಶರಪಂಜರ ಮೇಲೆ ಮನೆಗಿದ. ಮನೆಗನಲ್ರಿಪ್ಪ. ಕರೆ ಭೀಷ್ಮಾಚಾರಿಗೆ ಇಂಥ ಪ್ರಸಂಗ ಯಾಕೆ ಬತ್ತು? ಯಾಕೆ ಬತ್ರಿಪ್ಪ ಗುರುಜಿ ಅವ್ರ? 1 ದಿನ ಅಲ್ಲ 2 ದಿನ ಅಲ್ಲ 48 ದಿನ ಬಾಣದ ತುದಿ ಮ್ಯಾಲ ಮನೆಗಿದ. ರಕ್ತ ಸೋರುತ್ತಿತ್ತು, ವೇದನೆ ಆಗ್ತಿತ್ತು, ಹಿಂಗ ಬೆಂಕಿ ಬಿಡ್ತಿತ್ತ ಭೀಷ್ಮಾಚಾರಿಗೆ. ಹೌದಲ್ರಿಪ್ಪ. ಕೌರವರು 101 ಮಂದಿ ಬಂದು ನೀರು ಹಾಕಿದ್ರು ಪ್ರಾಣ ಬಿಡ್ಲೆತ್ತ. ಹೌದು. ಪಂಚ ಪಾಂಡವರು 5 ಮಂದಿ ಬಂದು ನೀರು ಹಾಕಿದ್ರು ಪ್ರಾಣ ಬಿಡ್ಲೆತ್ತ. ಹೌದು. ದ್ರೌಪದಿ ಬಂದು ನೀರು ಹಾಕಿದ್ಲು ಪ್ರಾಣ ಬಿಡ್ಲಿಲ್ಲ. ಅವು ಅವಾಗೂ ಬಿಡ್ಲಿಲ್ಲ. ಕಡೆಗೆ ಕೌರವರು ಪಾಂಡವರು ಕೂಡಿ ಕೃಷ್ಣಗೆ ಹೇಳಿದ್ರು, ಏ ಕೃಷ್ಣ, ಇವತ್ತಿಗೆ 48 ದಿನ ಆಯ್ತು. ಭೀಷ್ಮಾಚಾರ್ಯ ಬಾಣದ ತುದಿ ಮ್ಯಾಲ ಮನೆಗ್ಯಾನ ಎಂತ ವೇದನೆ. ಹೌದು. ನೀ ಆದ್ರೂ ಹೋಗಿ ನೀರು ಹಾಕು. ಆಗ್ಲಿ ಅಂದ. ಹೌದು. ಆಗ್ಲಿ ಅಂದ. ಇವ ಹೋದ ತಕ್ಷಣ ಭೀಷ್ಮಾಚಾರ್ಯ ಅಂದ, ಕೃಷ್ಣ ಈಗ ಬಂದೇನು ನಾವು. ಈಗ ಬಂದೇನ 48 ದಿನ ಆಯ್ತು, ಇವತ್ತಿಗೆ ನಾ ಬಾಣದ ತುದಿ ಮ್ಯಾಲ ಮನೆಗೆ. ಹೌದು. ಇದನ್ನೆಲ್ಲಾ ಮಾಡಾಕ್ ಹಚ್ಚದಾವ್ ನೀನ. ನಾ ಪ್ರತಿಜ್ಞೆ ಮಾಡೀನಿ, ಪಾಂಡವ್ರ ನಟ್ಟ ವಂಶ ಮಾಡ್ತೀನಂತ ಬೇಡ್ಕೊಂಡಿದ್ನಿ. ಹೌದು. ದುರ್ಯೋಧನ ಮಾತು ಕೊಟ್ಟಿನಿ, ಮೋಸದಿಂದ ದ್ರೌಪದಿಗೆ ಕಳಿಸಿ ನನ್ನ ಈ ಪರಿಸ್ಥಿತಿಗೆ ತಂದಿಟ್ಟಿ ಮತ್ತ್ಯಾಕೆ ಬಂದಿ ನಾವು. ಹೌದು. ನಾ ಏನೇ ಮಾಡಿದ್ರು ಕೊನೆಗೊಮ್ಮೆ ಮತ್ತೆ ನಿನಗೆ ದರ್ಶನ ಕೊಡ್ಬೇಕು, ನಿನಗೆ ಭೇಟಿ ಆಗ್ಬೇಕಂತ ಬಂದಿನಿ ಅಂದ. ಹೌದಲ್ರಿಪ್ಪ. ಆಯ್ತು, ನಿನ್ನ ಕೆಲಸ ನೀ ಮಾಡಿ ಹೋಗಂದ. ಕೃಷ್ಣ ಪರಮಾತ್ಮ ನೀರು ಹಾಕಿದ. ಹೌದು. ಆದ್ರೂ ಪ್ರಾಣ ಹೋಗ್ಲಿಲ್ಲ. ಅದು ಯಾರ್ದು ಭೀಷ್ಮಾಚಾರ್ಯ ಹೋಗ್ಲಿಲ್ಲಲ್ರಿಪ್ಪ. ಆವಾಗ ಕೌರವರು ಪಾಂಡವರು ಕೂಡಿ ಕೃಷ್ಣನ ಸಮ್ಮುಖದಾಗ ಕೇಳ್ತಾರೆ, ಭೀಷ್ಮಾಚಾರ್ಯಗೆ 48 ದಿನ ಆಯ್ತು, ಇವತ್ತಿಗೆ ಯಾಕೆ ನಿನ್ನ ಪ್ರಾಣ ಹೋಗುವತ್ತಂದ್ರು. ಹೌದು. ಅವಾಗ ಭೀಷ್ಮಾಚಾರ್ಯ ಹೇಳ್ತಾನ, ಏನಂತ ಹೇಳ್ತಾನ್ರಿಪ್ಪ? 48 ದಿನ ನಾ ಪ್ರಾಣ ಯಾಕೆ ಬಿಟ್ಟಿಲ್ಲ ಅಂತಂದ್ರ ಇಲ್ಲಿವರೆಗೆ ಸೂರ್ಯ ದಕ್ಷಿಣಾಯನದೊಳಗಿದ್ದ. ಹೌದಲ್ರಿಪ್ಪ. ಹೌದು. ಇಲ್ಲಿವರೆಗೆ ಸೂರ್ಯ ದಕ್ಷಿಣಾಯನದಾಗಿದ್ದ. ಇವತ್ತ ಉತ್ತರಾಯಣಕ್ಕೆ ಬಂದ. ಏನಂತ ಕರೀತಾರ ಅದಕ್ಕ? ಏನಂತ್ರಿಪ್ಪ? ಜನವರಿ 15ಕ್ಕೆ ಏನಂತಾರ? ಮಕರ ಸಂಕ್ರಾಂತಿ ಅಂತ ಕರೀತಾರ. ಇವತ್ತ ಮಕರ ರಾಶಿಗೆ ಬಂದ ಸೂರ್ಯ ಉತ್ತರಕ್ಕೆ ಮುಖ ಮಾಡಿ ತಿರುಗಿದ ಅನ್ನೋ ಸಂಬಂಧ ಇವತ್ತ ಇಲ್ಲಿಂದ ಹಿಡ್ಕೊಂಡು 6 ತಿಂಗಳವರೆಗೆ ಯಾರೇ ಪ್ರಾಣ ಬಿಟ್ರು ನೇರವಾಗಿ ಸ್ವರ್ಗಕ್ಕೆ ಹೋಗ್ತಾರೆ ಅನ್ನೋ ಸಂಬಂಧ 48 ದಿನ ನನ್ನ ಜೀವ ಹಿಡಿಸಿನಿ ಅನ್ನೋ. ಅವಾಗ ಕೌರವರು ಪಾಂಡವರು ನೋಡಿ ಗಾಬರಿ ಆದ್ರು. ಹೌದಲ್ರಿಪ್ಪ. ಕರೆ ಇಂಥ ಪರಿಸ್ಥಿತಿ ಭೀಷ್ಮಾಚಾರ್ಯ ಯಾಕೆ ಬತ್ತು? ಯಾಕೆ ಬತ್ರಿಪ್ಪ? ಇವ ಭೀಷ್ಮಾಚಾರ್ಯ ಹಿಂದ ಏನಿದ್ದ ಅಂತ ಕೇಳಿದ್ರ ಅಷ್ಟ ವಸುಗಳಿದ್ರು ಇವ್ರು. ಹೌದಲ್ರಿಪ್ಪ. ಅಷ್ಟು ವಸುಗಳಿದ್ರು. ಅಷ್ಟು ವಸುಗಳಿದ್ದಂತ ಟೈಮದಾಗ ವಶಿಷ್ಠ ಮುನಿಗಳ ಆಶ್ರಮಕ್ಕೆ ಹೋಗಿದ್ರು ಒಂದಿನ. ವಶಿಷ್ಠ ಮುನಿಗಳ ಆಶ್ರಮಕ್ಕೆ ಹೋಗಿ ಗುರುವಿನ ದರ್ಶನ ಮಾಡ್ಕೊಂಡ್ರು. ಆ ಟೈಮದೊಳಗೆ ವಶಿಷ್ಠ ಮುನಿಗಳು ಏನ್ ಮಾಡ್ತಾರ್ರಿ? ಅವರ ಆಶ್ರಮದೊಳಗೆ ಒಂದು ಕಾಮಧೇನ ಆಕಳಿತ್ತು. ಎತ್ತಲ್ರಿಪ್ಪ. ಆ ಕಾಮಧೇನ ಆಕಳ ಮುಖಾಂತರವಾಗಿ ಏನ್ ಮಾಡಿದ್ರು ಅಂತ ಕೇಳಿದ್ರ ಇಷ್ಟಾ ಭೋಜನ ಮಾಡಿಸಿಬಿಟ್ರು ಯಾರು? ವಶಿಷ್ಠ ಮುನಿಗಳು. ಹೌದು. ಈ ಕಾಮಧೇನ ಆಕಳವನ್ನ ನೋಡಿ ಏನ್ ಮಾಡಿದ್ರು, ಇದು ನಾವು ತಗೊಂಡು ಹೋದ್ರೆ ಬಹಳ ಚಲೋ ಆಗ್ತದ, ಈ ಸನ್ಯಾಸಿ ಆಶ್ರಮದಾಗ ಇದನ್ನ ಬಿಡಬಾರ್ದಂದ್ರ ಅವ್ರು. ಹೌದಲ್ರಿಪ್ಪ. ಕೇಳ್ರಿ ವಶಿಷ್ಠ ಮುನಿಗೆ, ಇಂಥದೊಂದೆಲ್ಲ ನೀ ಮಾಡ್ತೀಯಲ್ಲ, ಇದು ಎದರಿಂದ ಮಾಡ್ತೀನಿ? ಸನ್ಯಾಸಿರೇ, ಮನ್ಯಾಗ ಹೆಣ್ಮಕ್ಳು, ಈ ಆಶ್ರಮದಾಗ ಹೆಣ್ಮಕ್ಳು ಇಲ್ಲ, ಹರಿತಾರ ಅಡಿಗೆ ಮಾಡಿದವ್ರು ಯಾರು ತಂದಾಗ ಅವಾಗ ವಶಿಷ್ಠ ಮುನಿ ಹೇಳ್ತಾನ, ಇದಕ್ಕೆಲ್ಲ ಕಾರಣ ನಮ್ಮವು ಗೋಮಾತೆ. ಹೌದಲ್ರಿಪ್ಪ. ಹೌದು. ಈಕೆ ಎಲ್ಲಾ ತಯಾರು ಮಾಡುವಂತ ಶಕ್ತಿ ಅದ ಕಾಮಧೇನು ಅಂದಾಗ ಅದ್ರ ಮ್ಯಾಗ ಇವ್ರ ಕಣ್ಣಿಟ್ರು. ಮುಂಜಾನೆ ಎದ್ದು ಹೋಗ್ತಿವತ್ತೇಳಿ ಭಾಷೆ ಕೊಟ್ಟು ಮುಂದ್ ಹೋದ್ರು. ವಶಿಷ್ಠ ಮುನಿಗಳು ಸಂಚಾರಕ್ಕೆ ಹೋದ್ರಲ್ರಿಪ್ಪ. ತಿರುಗಿ ಬಂದ ಆಶ್ರಮದೊಳಗಿದ್ದಂತ ಆಕಳ ಜಕ್ಕೊಂಡು ಹೊಂಟ್ರ ಹಗ್ಗ ಹಚ್ಚಿ. ಹೌದು. ಮುಂದೆ 7 ಮಂದಿ ಜಗ್ತಿದ್ರು, ಹಿಂದ ಬಡಿಗೆ ತಗೊಂಡ ಇವ ಬಡಿತಿದ್ದ ಒಬ್ಬ. ಹೌದಲ್ರಿಪ್ಪ. ಈ ಬಡದ 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 ಎಲ್ಲಿ ಹೊಡಿತಿದ್ರ ಅಲ್ಲಿ ನೆತ್ರ ಸಿಡಿತಿತ್ತು, ಎಲ್ಲಿ ಬಡಿತಿದ್ರ ಅಲ್ಲಿ ನೆತ್ರ ಸಿಡಿತಿತ್ತಲ್ರಿಪ್ಪ.
ಆಕಳಿಗೆ ಕಾಮದೇನ ಆಕಳಿಗೆ ತಾಪು ಹೆಚ್ಚಾಗಿ ಅವ್ರ ಕೈಯಾಗಿಂದ ಕಸ್ಕೊಂಡು ಹೋಗೋ ಟೈಮ್ದೊಳಗೆ ಒಂದು ಮಾತು ಹೇಳ್ತದ. ಏನ್ ಹೇಳ್ತದ್ರಿಪ್ಪ ಆಕಳ? ನೀವು 8 ಮಂದಿ ಕೂಡಿ ನನಗೆ ಇಟ್ಟು ತ್ರಾಸು ಕೊಟ್ಟು ಮೈ ತುಂಬ ಬಡದ ನನಗೆ ನೆತ್ರ ಚಿರಿಲಿ ಸಿಡಿಸಿರಲ್ಲ, ಮುಂದಿನ ಅವತಾರದಾಗ ನಿನಗಿಂತ ಪ್ರಸಂಗ ಬರ್ತೈತಿ, ನೀನ್ ನನ್ನ ಯಾವಾಗ ಬಡದಿದ್ದಿ ಅಂತಂದ್ರೆ ಈ ಬಡದಾವ್ ಆಕಳ ಶಾಪ್ ಕೊಟ್ಟು. ಹೌದಲ್ರಿಪ್ಪ, ಹೌದು. ನಿನಗೂ ಇಂತ ಪ್ರಸಂಗ ಬರ್ಲತ್. ಮುಂದ ಅವಾಗ ಏನಾಯ್ತು ಅಂತ ಕೇಳಿದ್ರೆ ವಶಿಷ್ಠ ಮುನಿಗಳ ಬಂದು ನೀವು ಹಿಂಗ ಯಾವಾಗ ನನ್ನ ಆಕಳಿಗೆ ಮಾಡಿರಿ ಅಂತಂದ್ರ ನೀವು ಮುಂದೆ ಮಾನವ ರೂಪದೊಳಗೆ ಹುಟ್ಟಿ ಇದನ್ನೆಲ್ಲ ಅನುಭವಿಸ್ರಿ ಅಂತೇಳಿ ಶಾಪ್ ಕೊಟ್ಟ. ಹೌದಲ್ರಿಪ್ಪ. ಕಣ್ಣಾಗ ನೀರ್ ತಂದ ಅಳಾಕತ್ರು ಅಂತ ಇದು ಏನ್ ಮಾಡಿದ್ವಿ ನಾವು ತಪ್ಪ, ಹಿಂಗ ಮಾಡಬಾರ್ದಾಗಿತ್ತು, ಏನಾತು ಅಂದಾಗ ಅವಾಗ ಕನಿಕ್ ಮನ್ಕೊಂಡೇನು ಹೊಡಿ ಅವನ ಕಿವಿಗಡಿ ಏನ್ ನಡೆದೈತಿ ಇಲ್ಲಿ? ವಶಿಷ್ಠ ಮುನಿಗಳ ಹೇಳ್ತಾರಾಗ ಏನ್ ಕೇಳ್ತಾರ್ರಿ? ಇದು ಪರಮಾತ್ಮನ ಬಳಿ ಹೋಗಿ ಕೇಳ್ರಿ ಅಂದ್ರು. ಅವಾಗ ಅಷ್ಟು ವಸ್ತುಗಳು ಹೋಗಿ ಪರಮಾತ್ಮನಿಗೆ ಶರಗೊಡ್ಡೆ ಭಗವಂತ ಕಾಮದೇನ ಆಕಳಿಗೆ ಹೊಡೆದ ನಾವು ತಪ್ಪು ಮಾಡಿವಿ, ಏನಾದ್ರೂ ಒಂದು ಪರಿಹಾರ ಇದಕ್ಕ ಯಾವ ನಮ್ಮ ಸಿಂಧೂರನ್ನ ಲ್ಯಾಯನ್ ಅವರ ಸಾಕಿನ ಹುನ್ನೂರ ಮಾಜಿ ಸೈನಿಕರು ಹೌದು ಹಾಗೂ ನಮ್ಮ ಕಾಶಿಲಿಂಗೇಶ್ವರ ಜಾತ್ರೆಯ ಕಮಿಟಿ ಹಿರಿಯರಾಗಿರ್ತಕ್ಕಂಥವ್ರು ಪುಣ್ಯಾತ್ಮರು 101 ರೂಪಾಯಿ ಕಲಾ ಕಾಣಿಕೆಯನ್ನು ಕೊಟ್ಟಿದ್ದಾರಲ್ರಿಪ್ಪ. ಆಗಿನ ಕಾಲದಾಗ ಮನಿಗೆ ಬಂದು ಕರ್ಕೊಂಡು ಹೋಗಿರೋ ಸೈನಿಕರು ಹೌದು, ಹೈಟ ಅಗದಿ ಮೇಕಟ್ಟ ದಾಡ್ಸಿ ಆಳೆತ್ತಪ್ಪ ಅಂತಂದ್ರೆ 1 ರೂಪಾಯಿ ಇಲ್ದ ಮಹೇಶ್ ನಂತವ್ರನ್ನ ಇಂಥವ್ರನ್ನ ಅವಾಗ ಕರ್ಕೊಂಡು ಹೋಗಿದ್ರು. ಹೌದು, ಈಗ ಹಂಗಿಲ್ಲ, ಓಡಿಸ್ಯಾಡಿ ಅವ್ರನ್ನ ಏನ್ ಮಾಡಬಾರ್ದೆಲ್ಲ ಹಣ್ಣು ಬಸ್ಕೊಲ್ ಮಾಡಿ ಆ ನಂತರ ಅದ್ರಾಗ ಬಂದ್ರ ಬರ್ಲಿಲ್ಲ ಅಂದ್ರೆ ಇಲ್ಲ ಮೆಡಿಕಲ್ ದಾಗರಿ ತೆಗಿತಾರ, ಫಿಸಿಕಲ್ ದಾಗರಿ ತೆಗಿತಾರ. ಇವನ್ ಹಲ್ಲ ತೆಗದಾರ ನೋಡ್ರಿ, ಏನ್ ಮಾಡಿದ್ವನು ಇವ್ ಹೋಗವ ಕರೆ ಹಲ್ಲಾಡು ಮುಂದ್ ಬಂದ ಸಂಬಂಧ ಇವನು ಬಿಟ್ರ. ಹೌದು, ಅಂತ ಮಾಜಿ ಸೈನಿಕರು ಪುಣ್ಯಾತ್ಮರು ಆಶೀರ್ವಾದ ರೂಪವಾಗಿ ಅವರು 18 ವರ್ಷದ ಪರ್ಯಂತರವಾಗಿ ಒಂದು ಗಡಿ ಭಾಗವನ್ನು ಕಾದು ಮತ್ತು ಒಂದೊಂದು ಭಗವಂತನ ಭಂಡಾರವನ್ನು ನಂಬಿ ಕಾಶಿಲಿಂಗನ ಮೇಲೆ ನಂಬಿಕೆ ಇಟ್ಟು ಮತ್ತೆ ಈ ಒಂದು ಕಮಿಟಿ ಒಳಗ ಕಾಲಹರಣ ಮಾಡ್ತಾ ಇದ್ದಾರಲ್ಲ, ಹೌದು, ಅವ್ರ ಮನೆಯಲ್ಲಿ ಮಕ್ಕ ಸೈನಿಕರು ಗಡಿ ಕಾಯುವಂತ ಮಕ್ಕಳು ಹುಟ್ಟಿ ಗಡಿ ಕಾಯಕ್ಕೆ ಹೋಗ್ಲಿ ತಾ ಭಗವಂತನಲ್ಲಿ ಬೇಡಿಕೊಂಡು 101 ರೂಪಾಯಿ ಕಲಾ ಕಾಣಿಕೆಯನ್ನ ಸ್ವೀಕಾರ ಮಾಡ್ತಾ ಇದ್ದೀವಿ. ಹೌದಲ್ರಿಪ್ಪ. ಅವಾಗ ಅಷ್ಟ ವಸ್ತುಗಳು ಹೋಗಿ ಪರಮಾತ್ಮನಿಗೆ ಕೇಳಿದಾಗ ಇದಕ್ಕೆ ಏನಾದ್ರೂ ಒಂದು ಪರಿಹಾರ ಮಾಡ್ತೀನಿ ನಾನು, ಹೌದು ಹೋಗ್ರಿ ನೀವೊಂದು. ಗಂಗಾದೇವಿ ಕರೆದ್ ಹೇಳ, ಏನ್ ಹೇಳ್ತಾನ್ರಿಪ್ಪ? ಈಗ ನೀ ಭೂಲೋಕದಾಗ ಹೋಗ್ಬೇಕು. ನೀ ಭೂಲೋಕದಾಗ ಹೋಗ್ಬೇಕು. ಹೌದು, ಇವ್ರಿಗೆ 8 ಮಂದಿಗೆ ವಶಿಷ್ಠ ಮುನಿಗಳ ಶಾಪ್ ಆಗ್ಯದ. ಇವ್ರು ಮಾನವ ರೂಪದಿಂದ ಹುಟ್ಟಬೇಕಾಗ್ಯದ. ಇವರಿಂದ ಬೇಡ, ನಿನ್ನ ಹೊಟ್ಟಿಲಿನ ಹುಟ್ಟಿದ ಪಟ್ಟಿಗೆ ಇವರಿಗೆ ಸಾಯಿ ಹೊಡಿ ಅಂತ. ಗಂಗಾದೇವಿ ಭೂಲೋಕದಾಗ ಬಂದ್ಲು. ಹೌದು, ಶಂತನು ರಾಜಕೀಯ ಆಳ್ತಿದ್ದ, ಲಗ್ನ ಆಗಿದ್ದಿಲ್ಲ. ಆಗಿರ್ಕಿಲ್ರಿ ಪಾಪ, ಲಗ್ನ ಆಗಿದ್ದಿಲ್ಲ. ಈ ಗಂಗಾದೇವಿ ಏನು ಭೂಲೋಕದಾಗ ಬಂದ್ಲು, ಆ ಕಡೆಯಿಂದ ಗಂಗಾದೇವಿ ಬಂದ್ಲು, ಈ ಕಡೆಯಿಂದ ಶಂತನು ರಾಜ್ಯ ಹೊಂಟಿದ್ದ. ಈ ಗಂಗಾದೇವಿ ಮ್ಯಾಲ ಇವನ ನೆದರು ಹೋಯ್ತು. ಹೌದಲ್ರಿ, ಶಂತನು ರಾಜ ಅಂತ. ನಾ ಇಟ್ಟು ದಿವಸ ಆಯ್ತು ಲಗ್ನ ಆಗೋದು ಬಿಟ್ಟಿನಿ, ಇಂಥ ಸುಂದರ ಹೆಣ್ಮಗಳು ಬಂದಾಳ ಅಂದ್ರೆ ಈಗೀಗ ನಾ ಲಗ್ನ ಮಾಡ್ಕೋಬೇಕನ್ನ. ಹೌದು, ಲಗ್ನ ಮಾಡ್ಕೋಬೇಕಂದ ಡೈರೆಕ್ಟ್ ಕೇಳ್ದ, ಹಿಂದೆ ಯಾರು ಏನೋ ಭಯ ಮಾಡ್ಬೇಡ್ರಿ, ಶಂತಾನು ರಾಜ ಕೇಳ್ದ. ಏನಂತ ಕೇಳ್ತಾನ್ರಿಪ್ಪ? 8 ದಿವಸ ಆಯ್ತು ನನ್ನ ಅರ್ಧ ಆವೇಶ ಮುಗ್ಯಾಕ ಬಂದದ, ಇನ್ನೂವರೆಗೆ ಆದ್ರೂ ನಾ ಲಗ್ನ ಮಾಡ್ಕೊಂಡಿಲ್ಲ, ನನಗ ಅಂತದ ಬಂದಿಲ್ಲ. ಇವತ್ತು ನಿನ್ನ ಮುಖ ನೋಡಿ ನನಗ ಲಗ್ನ ಮಾಡ್ಕೋಬೇಕಂತ ವಿಚಾರ ಆಗ್ಯದ, ನಿಂದ ವಿಚಾರ ತಂದಾಗ ಗಂಗಾದೇವಿ ಹೇಳ್ತಾಳ, ಏನ್ ಹೇಳ್ತಾಳ್ರಿಪ್ಪ? ನನ್ನ ಮ್ಯಾಗ ನೀ ಇಷ್ಟ ಆಗಿ ಲಗ್ನ ಮಾಡ್ಕೋಬೇಕತ್ತಿ ಅಂದ್ರ ಮಾತಾಡ್ಬೇಡ್ರಿ, ಏನ ಯಾರ ಹಿಂದ ಕೇಳ್ದತ್ತಿಲ್ಲ, ಮಾತಾಡ್ಬೇಡ. ಅವಾಗ ಗಂಗಾದೇವಿ ಒಂದು ಮಾತು ಹೇಳ್ತಾಳ. ಏನಂತ ಹೇಳ್ತಾಳ್ರಿಪ್ಪ ಗಂಗಾದೇವಿ? ನಿನ್ನ ಮಾತಿಗೆ ನಾ ತಿರಸ್ಕಾರ ಮಾಡಂಗಿಲ್ಲ, ಲಗ್ನ ಮಾಡ್ಕೋತೀನಿ. ಹೌದು, ಖರೆ ನಂದೊಂದು ನೇಮ್ ಐತೆ ಅಂದ. ಏನ ಅಂದವ್? ಏನ ನಿಯಮ? ನನಗ್ ಪ್ರತಿ ಉತ್ತರ ಕೊಡಬಾರ್ದು, ನಾ ಏನು ಮಾಡ್ತಿಲ್ಲ ಅದಕ್ಕೆ ನೀ ಬ್ಯಾಡ ಅನ್ಬಾರ್ದು. ಒಟ್ಟ ಬ್ಯಾಡ ಅನ್ಬಾರ್ದು. ನೀ ಬ್ಯಾಡ ಅದನ್ನ ಯಾಕೆ ಮಾಡ್ತೈತ ನನಗೆ ಹೊಳ್ಳಿ ಪ್ರತಿ ಉತ್ತರ ಕೊಟ್ಟೆ ಅಂದ್ರೆ ನಾನ್ ನಿನಗೆ ಹ್ಯಾಂತಲ್ಲ, ನೀ ನನಗೆ ಗಂಡ ಅಲ್ಲ, ನಾ ಅವಾಗ ಇರಂಗಿಲ್ಲ ನಿನ್ನ ಹತ್ರ ಅಂದ. ಹೌದಲ್ರಿಪ್ಪ, ಹೌದು ಆಗ್ಲಿ ಅನ್ನ. ಹೌದು, ನಾ ದೊಡ್ಡ ರಾಜ ಅದನ್ನ ಏನ್ ಮಾಡಿದ್ದ ಸಿಂದ ಹೋಗ ನಾವು, ನೀ ಏನ್ ಮಾಡಿದ್ದ ಸಿಂದ ನಾವು. ಖರೆ ಮುಂದೆ ಇಂತಾದ ಬರ್ತೈತಿ ಅನ್ನೋದು ಗೊತ್ತಿದ್ದಿಲ್ಲ. ಗೊತ್ತಿದ್ರಿಕಿಲ್ರಿಪ್ಪ ಪಾಪ, ಬಿಡ್ಲತ್ತಮ್ಮ. ಹೌದು, ನಡೆದೈತಿ ಏನ್ ಮಾಡತಿ ಬುದ್ಧರೇ ಯಾವಾಗ ಬರ್ತಿ ನಿನಗೆ? ನಿನಗರೆ ಬರ್ತೀವಾಗ ಏನ್ ನಡೆದಾವ ವಿಷಯ?
ನಗುವಾಗ ನಗುದು ಎಲ್ಲಿ ತೋರಿ ಸತ್ತವ್ರ ಮನೆಗೆ ಹೋದ ಟೈಮ್ದಾಗ ನಕ್ರ ಏನಾಕೈತಿ ಗೊತ್ತೇನ ಮೂತ್ ಕೆತ್ತೋಂಗ್ ಹೊಡಿತಾರ ಮತ್ತ ಅದ ಲಗ್ನ ಕಾರ್ಯ ಅಂತ ಇಂಥ ನಡದಲ್ಲಿ ಹೋಗಿ ಹಾಡಾಡ್ಕೊಂಡತ್ರ ಹಂಗೆ ಕೇಳತ್ರಿ ಮತ್ತೆ ಇಲ್ಲಿ ಏನು ನಡೆದೈತಿ ನೀವೇನು ಮಾಡತ್ತೀರಿ ನಿಮಗೆ ಯಾವಾಗ ಬುದ್ಧಿ ಬರ್ತೈತಿ ಅವಾಗ ಗಂಗಾದೇವಿ ಮಾತಿಗೆ ಒಪ್ಪಿದಲ್ರಿಪ್ಪ ಒಪ್ಪಿ ಲಗ್ನ ಮಾಡ್ಕೊಂಡ ಗಂಗಾದೇವಿ ಬಂದ ಹಾ ಶಂತನು ರಾಜನ ಮನ್ಯಾಗ ನೆತ್ತು ಹೌದು ಗರ್ಭವತಿ ಆದ್ಲು 9 ತಿಂಗಳ 9 ದಿವಸಕ್ಕೆ ಒಂದು ಗಂಡು ಮಗುವಿಗೆ ಜನ್ಮ ಕೊಟ್ಟಳಲ್ರಿಪ್ಪ ಏನು ಗಂಡು ಮಗುವಿಗೆ ಜನ್ಮ ಕೊಟ್ಟಳು ಹಡದ ತಕ್ಷಣ ಆ ಕೂಸಿನ ನೀರಾಗ ಹೋದ ಒಗದ್ಲು ಮ್ಯಾಕ್ ಕಾಲಿಟ್ಕೊಂಡು ನಿಂತು ಬಿಟ್ಲು ಕೂಸ್ ಸತ್ತೋತ್ರಿಪ್ಪ ಪಾಪ ಎರಡನೇದೊಂದು ಹಿಂಗ ಮಾಡಿದ್ಲು ಹಾ ಮೂರನೇದೊಂದು ಹಿಂಗ ಮಾಡ್ಲು ಹೌದು ನಾಲ್ಕನೇದೊಂದು ಹಿಂಗ ಮಾಡ್ಲು ಐದನೇದೊಂದು ಹಿಂಗ ಮಾಡ್ಲು ಹಿಂಗ 7 ಕೂಸಿನ ಮಾಡಿದ್ಲು ಹೊಟ್ಟೆ ತಿರಸ್ಕಾರ ಮಾಡ್ಲಿಲ್ಲ ಯಾರ ಶಂತನು ರಾಜ ಹೌದು ಹೊಳ್ಳಿ ಮಾತಾಡಂಗಿಲ್ಲ ಅಂದಾಳ ಗಂಗಾದೇವಿ ಹೆಂಗ ಮಾತಾಡ್ತಾನ ಇವರೇ ಹೆಂಗ ಮಾತಾಡ್ತಾನ್ರಿ ಒಂದ್ ಅಲ್ಲಿ 2 ಅಲ್ಲಿ 7 ಕೂಸಿನ ಹಿಂಗ ಮಾಡ್ಲು ಹೌದು ಕಡೆಗೆ ಮತ್ತೆ 8ನೇ ವರ್ಷಕ್ಕ ಮತ್ತೆ ಗರ್ಭವತಿ ಆದ್ಲು ಮತ್ತೆ 8ನೇದು ಗಂಡ ಕೂಸ ಹುಟ್ಟಿತು ಆ ಕೂಸನ ತಗೊಂಡು ನೀರಾಗ ಹೋಗೋದು ಕೊಲ್ಬೇಕತ್ತ ಹೊಂಟಿಲು ಶಂತನ ರಾಜ ಇದ್ರಿಗೆ ಬಂದ ಏ ಹುಚ್ಚಿ ತಾ ನನ್ನ ಕೂಸಿನ ನಿನ್ನ ಧರ್ಮ ಅಲ್ಲ ಹೌದು ಇದು ನಿನ್ನ ಧರ್ಮ ಅಲ್ಲ ತಾ ನನ್ನ ಕೂಸಿನ ಅಂದಾಗ ನನಗೆ ಯಾವಾಗ ಇದ್ರ ಮಾತಾಡಿದೆ ಅಂತಂದ್ರೆ ನಿನ್ನ ಮನ್ಯಾಗ ನಾ ಇನ್ನು ಇರಂಗಿಲ್ಲ ಅಂದ ನೀ ಇರುದು ಬ್ಯಾಡ ಜಾಗ ಬಿಡ ನಾವು ಹೌದು ನೀ ಇರುದು ಬ್ಯಾಡ ನೀ ಜಾಗ ಬಿಡಂದ ಜಾಗ ಬಿಡು ಎಂತ ಕರ್ಮ ಇವಾಗ ಮಾಡೋದ ಜನರು ಜಾಗ ಬಿಡು ಅಲ್ಲಿ ಅವಾಗ ಗಂಗಾದೇವಿ ಕೂಸಿಗೆ ಕೊಟ್ಟು ತನ್ನ ಜಾಗಕ್ಕೆ ಹೊಳ್ಳಿ ಹೋದ್ಲು ಅವು 7 ಕೂಸನ್ನ ಹುಟ್ಟಿದ ತಕ್ಷಣ ನೀರಾಗ ಹೋಗೋದ ಕೊಂದಿದಲ್ಲ ಅವಕ್ಕೆ ಆಶೀರ್ವಾದ ಮಾಡಲು ಭೂಮಿ ತಲೆ ಮೇಲೆ 7 ಮಕ್ಕಳ ತಾಯಿಯಾಗಿ ನೀವು ಉಳಿರಿ ಅಂತೇಳಿ ಆಶೀರ್ವಾದ ಮಾಡಲು ಅವೇ 7 ಕೂಸುಗಳು ತಾಯಿನೇ ಗಂಗಾದೇವಿ ಹೌದು ಹಿಂಗ ಬರ್ಬೇಕತ್ತಿ ಹೌದು 7 ಮಕ್ಕಳ ತಾಯಿ ಗಂಗಾದೇವಿ ಅವೇ 7 ಕೂಸುಗಳು ಅಷ್ಟ ವಸ್ತುಗಳ ಒಳಗೆ 7 ಕೂಸುಗಳು ಹುಟ್ಟಿದ ಪೆಟ್ಟಿಗೆ ಸತ್ತೋಗಿದೆ 8ನೇ ಕೂಸು ಶಂತನು ರಾಜನ ಕೈಯಾಗ ಬೆಳ್ಯಾಕತ್ತು ಬೆಳ್ಯಾಕತ್ತ ಮೇಲತ್ತ ಅಣ್ಣ ಮಾತಾಡ್ಬೇಡ್ರಿ 8ನೇ ಕೂಸು ಶಂತನು ರಾಜನ ಮನ್ಯಾಗ ಬೆಳ್ಯಾಕತ್ತು ಬೆಳೆದು ದೊಡ್ಡವಾದ ಪ್ರಾಯಕ್ಕೆ ಬಂದ ಮೇಲತ್ತ ಅವಾಗ ತಂದೆ ಶಂತನು ರಾಜ ಕೇಳ್ತಾನೆ ಯಪ್ಪ ನಮ್ಮ ಅವ್ವ ಎಲ್ಲಿ ಹೋಗ್ಯಾಳ ತಂದಾಗ ನಡೆದ ವೃತ್ತಾಂತವನ್ನೆಲ್ಲ ಇವನಿಗೆ ಹೇಳ್ದೆ ಶಂತನು ರಾಜ ಹೌದು ಇವನೇ ಭೀಷ್ಮಾಚಾರಿ 8 ಮಂದಿ ಅಷ್ಟು ವಸ್ತುಗಳಿದ್ದಾಗ ಇವೇನು ಬಡಿಗೆ ತಗೊಂಡು ಆಕಳಿಗೆ ಬಡಬಡದ ರಕ್ತ ತೆಗೆದಿದ್ದಲ್ಲ ಅದು ಒಂದು ತೆಗೆದ ಪ್ರಭಾವಕ್ಕಾಗಿ ಭೀಷ್ಮಾಚಾರಿಗೆ ಕೊನೆಗಾಲಕ್ಕೆ ಬಾಣದ ತುದಿ ಮ್ಯಾಲ ಮನ್ಕೋಬೇಕಾಯ್ತು 48 ದಿನ ನೆಳ್ಳಬೇಕಾಯ್ತು ಆ ಆಕಳ ಹೊಡೆದದ್ದ ಕರ್ಮಕ್ಕಾಗಿ ಎಲ್ಲಿಂದ ಎಲ್ಲಿ ಸಂಬಂಧ ಬತ್ತ ನೋಡ್ರಿ ಇದು 7 ಮಕ್ಕಳ ತಾಯಿ 7 ಕೂಸಿಗೆ ಆದ್ಲು ಇದು 8ನೇ ಕೂಸು ಗಂಗಾದೇವಿಗೆ ಸಂಬಂಧ ಇಲ್ಲ ಇವ ಶಂತನು ರಾಜನ ಮಗ ಅದ ಇವರಿಂದನೇ ಮುಂದ ಏನ್ ಮಾಡಿದ ಅಂತ ಕೇಳಿದ್ರ ಇವ ಭೀಷ್ಮಾಚಾರಿ ಹೌದು ನಮ್ಮ ಅಪ್ಪ ನನ್ನ ಉಳಿಸ್ಕೊಳ್ಳೋ ಸಲುವಾಗಿ ಮಾಡ್ಕೊಂಡು ಹೆಣ್ತಿನ ಬಿಟ್ಟಾನತ್ತಂದ್ರ ಇನ್ನು ನಮ್ಮ ತಂದೆಗೆ ನಾನು ಲಗ್ನ ಮಾಡ್ಬೇಕಂತೇಳಿ ಭೀಷ್ಮಾಚಾರಿ ಮತ್ತೊಂದು ಹೆಣ್ಣು ತೆಗದ ತಂದೆಗೆ ಲಗ್ನ ಮಾಡಿದ ಮಗ ಹುಟ್ಟು ತಂದೆ ಲಗ್ನ ಮಾಡ್ಯಾನ ಯಾರು ಹೇಳುವತ್ತಂದ್ರ ಇದೇ ಕತೆ ನೋಡ್ರಿ ಇಲ್ಲಿ ಇವತ್ತಿ ಹೌದು ಮಗ ಹುಟ್ಟು ತಂದೆ ಲಗ್ನ ಮಾಡ್ಯಾನತ್ತಂದ್ರ ಇವ ಭೀಷ್ಮಾಚಾರಿನ ಮಾಡ್ಯಾನ ತಂದೆ ಯಾರು ಅಂತಂದ್ರ ಶಂತನು ರಾಜ ನನ್ನ ಸಲುವಾಗಿ ಮಾಡ್ಕೊಂಡು ಹೆಣ್ತೀನಿ ನೀ ಬಿಟ್ಟಿಪ್ಪ ಅಂತಂದ್ರ ನಾ ಇನ್ನೊಂದು ಕನ್ಯಾ ತೆಗೆದ ಲಗ್ನ ಮಾಡ್ತೀನಿ ಅಂತೇಳಿ ಅಲ್ಲಿ ತಂದ ಸತ್ಯವತಿಗೆ ತಂದ ಲಗ್ನ ಮಾಡಿದ ತಂದ ಲಗ್ನ ಮಾಡಿ ತಾ ಬ್ರಹ್ಮಚಾರಿ ಆಗಿ ಹೋದ ಹಿಂಗ ಕಥಾಭಾಗ ಬರ್ತದ ಇನ್ನೂ ಕೆಲವೊಂದು ವಿಷಯಗಳು ಮಾತಾಡ್ಬೇಕಾಗ್ಯದ ಮುಂಜಾನೆ ಸಮಯದಲ್ಲಿ ಮಾತುಗಾತ ಆಗಬಾರ್ದು ಮಾನ್ಯವಾಗಿ ಇಟ್ಟುಕೊಂಡು ಯಾವ ವಿಜಯಪುರ ಜಿಲ್ಲಾ ಇಂಡಿ ತಾಲೂಕು ಕನ್ನಮರಗಿ ಗ್ರಾಮದೊಳಗ ತಂದೆ ಶಿವಪ್ಪ ತಾಯಿ ಕಾಶವನ ಉದರದಿಂದ ಎಲ್ಲಾ ಲಿಂಗ ಹುಟ್ಟಿ ಬಂದ ಯಾವ ರೀತಿಯಾಗಿ ಲಚ್ಚಾನ ಸಿದ್ಧಲಿಂಗ ಗುರುವಿಗೆ ಕೂಡಿ ತನ್ನ ಜನ್ಮವನ್ನು ಪಾವನ ಮಾಡಿಕೊಂಡು 7 ದಿವಸಕ್ಕೆ ಎಲ್ಲಿ ಹೊತ್ತು ಮುಣಗ್ತದ ಅಲ್ಲಿ ಹೋಗಿ ವಸ್ತಿ ಮಾಡು ನಿನ್ನ ಜಗತ್ತಿನಲ್ಲಿ ನಿನ್ನ ಕೀರ್ತಿ ಬೆಳ್ತದ ಅಂದಾಗ 7 ದಿವಸಕ್ಕೆ ಮುಗಲು ಕೋಡಕ್ಕೆ ಹೊತ್ತು ಮುನಿಗ್ತು ಮಶಾನ ಭೂಮಿ ಒಳಗ ಕೊಳ್ಳೆ ಹಾದ ಬನ್ನಿ ಗಿಡಕ್ಕೆ ಬಂದ ಹೊತ್ತೇರು ಗುಡದ ಕೊಳ್ಳೆ ಹಾದ ಬನ್ನಿ ಗಿಡ ಚಿಗುತ್ತ ಬಣ ಹೊಡಿತು ಹೆಂಗ ಮುಗಲು ಕೋಡಿ ಎಲ್ಲ ಲಿಂಗನ ಕೀರ್ತಿ ಬೆಳ್ತು ಅನ್ನುವಂತ ಕಥಾ ಭಾಗ ಕ್ಯಾಲಿ ರೂಪದಾಗ ಹಾಡು ಹೇಳೋಣ್ರಿಪ್ಪ